ಕುಂಬಳಕಾಯಪ್ಪನಿಗೆ 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 ಪರಮಾತ್ಮ ನೀನೆ ಕಾಪಾಡಪ್ಪ. ಭಕ್ತಾದಿಗಳೇ, ಮಂಗಳಾರತಿ ಆದ್ಮೇಲೆ ಶಿವಪ್ರಸಾದ ಕೊಡ್ತೀವಿ. ಏ ದಡ್ಡ, ಅದು ಶಿವಪ್ರಸಾದ ಅಲ್ಲ, ಬರೀ ಪ್ರಸಾದ. ಅವನೇನ ದಡ್ಡ, ನೀನ್ ದಡ್ಡ. ಅವನು ಹೇಳಿದ್ದು ಶಿವನ ಪ್ರಸಾದ, ಶಿವಪ್ರಸಾದ ಅಂತಲ್ಲ. ನೀ ಸುಮ್ಮನೆರಪ್ಪ ನೀನು. ನೋಡ್ರಪ್ಪ, ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಭಗವಂತ ಎಲ್ಲರೊಳಗೂ ಇರ್ತಾನೆ, ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಆದ್ರೆ ಈ ಕುಂಬಳಕಾಯಿ ಇದನ್ನೆಲ್ಲ ನಂಬ್ತಿರಲ್ಲಪ್ಪ, ಪ್ಲೀಸ್ ನಂಬೇಡ್ರಪ್ಪ. ಹಾಗೆಲ್ಲ ಹೇಳ್ಬಾರ್ದು ರೀ. ಮೊದಲು ಕುಂಬಳಕಾಯಿ ಅಪ್ಪಂಗೆ ಕ್ಷಮೆ ಕೇಳಿ. ಬರೀ ಕ್ಷಮೆ ಕೇಳೋದಷ್ಟ ಅಲ್ರಿ, ನಾಲಿಗೆ ಸುಟ್ಕೊಂಡು ಕಪಾಳಿಗೆ ರಪ ರಪ ಅಂತ ಹೊಡ್ಕೋಬೇಕು. ದೇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ನಾವು ಉಪವಾಸ ಕೆಡೋರಿ ಅವ್ರನ್ನ. ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನಂಗೆ ದೇವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತೀರೇನ್ರಿ? ನೋಡ್ತೀರಿ, ನಿಮಗ ಬುದ್ಧಿ ಕಲ್ಸಕ್ಕ ಆ ದೇವ್ರು ಬಂದೇ ಬರ್ತಾನ. ಈಗೇನು ಕ್ಷಮೆ ಕೇಳ್ತಿರಲ್ಲ ನೀವು? ನಾನೇನ್ ಕ್ಷಮೆ ಕೇಳಲ್ಲ, ಭಗವಂತನೇ ನನ್ನ ಜೊತೆ ಇದ್ದಾನೆ. ಇದೆಲ್ಲ ಅವನೇ ಹೇಳಿರೋ ಮಾತು. ಶಿವಣ್ಣ, ನೀವೇನು ಭಕ್ತ ಶಿರಳನ ಭಗವಂತ ನಿಮ್ಮ ಜೊತೆ ಬರಕ್ಕೆ? ನೋಡಿ, ಇವತ್ತಾಗಿದ್ದಲ್ಲಿ ನೀವು ಕ್ಷಮೆ ಕೇಳಲೇಬೇಕು. ಶಿವಪ್ಪಣ್ಣ, ನಿಮ್ಮ ಜೊತೆ ದೇವ್ರು ಇರೋದ ಕರೆ ಆಗಿದ್ರ ನೀವು ಕ್ಷಮೆ ಕೇಳೋದನ್ನ ತಪ್ಸಕ ಆ ದೇವ್ರು ಬಂದ ಬರ್ತಾನ. ಏನಂತೀರಪ್ಪ? ಕ್ಷಮೆ ಕೇಳೋಕೆ ಇವ್ರು ಯಾವ ತಪ್ಪು ಮಾಡಿದ್ದಾರೆ? ಸ್ವಾಮಿ, ತಾವು ನನಗೆ ಹೇಳ್ಕೊಳಕ್ಕೆ ಅಂತ ಯಾವ ಹೆಸರು ಇಲ್ಲ. ಯಾಕಪ್ಪ, ನಿನ್ನ ತಂದೆ ತಾಯಿ ನಿನಗೆ ಒಂದು ಹೆಸರಿಟ್ಟಿಲ್ವೇ? ನನಗೆ ತಂದೆ ತಾಯಿನೂ ಇಲ್ಲ. ಅಯ್ಯೋ ಪಾಪ, ನೀವು ಕುಂಬಳಕಾಯಿ ಅಪ್ಪನ ನೋಡೋದಕ್ಕೆ ಅಂತ ಬಂದ್ರಾ? ಭಕ್ತರಿದ್ ಕಡೆ ನಾನಿರ್ತೀನಿ. ಸ್ವಾಮಿ, ನನ್ನ ಮಾತಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರಿ ಅಲ್ವಾ? ನನ್ನ ಮಾತು ನಿಜ ತಾನೆ? ಅದನ್ನ ಹೇಳೋಕೆ ಇಲ್ಲಿವರೆಗೂ ಬರ್ಬೇಕಾಯ್ತು. ಅಲ್ರಿ ಸ್ವಾಮಿಗಳ, ನೀವು ನೋಡಾಕ ತಿಳಿದವ್ರಂಗ ಕಾಣ್ತೀರಿ. ನೀವ ಹಿಂಗಂದ್ರ ಧರ್ಮ ಉಳಿದ್ ಬೇಡನ್ರಿ? ಮತ್ತೆ ಧರ್ಮ ರಕ್ಷತಿ ರಕ್ಷಿತ ಅಂತ ಯಾಕೆ ಹೇಳ್ತಾರೆ ಸ್ವಾಮಿ? ಧರ್ಮ ಅನ್ನೋದಕ್ಕೆ ನಾನಾ ಅರ್ಥ ಇದೆ. ಧರ್ಮ ಅಂದ್ರೆ ಪದ್ಧತಿ, ಧರ್ಮ ಅಂದ್ರೆ ನೀತಿ, ಧರ್ಮ ಅಂದ್ರೆ ನಿಯಮ, ಧರ್ಮ ಅಂದ್ರೆ ಶಕ್ತಿ. ನಿಮ್ಮ ನೀತಿ, ನಿಮ್ಮ ಪದ್ಧತಿ, ನಿಮ್ಮ ನಿಯಮಗಳನ್ನು ನೀವು ಕಾಪಾಡಿಕೊಂಡ್ರೆ ಅದು ನಿಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳೋದು. ಇದೇ ಇದರ ಅರ್ಥ. ಹಾಗಿದ್ರೆ ಧರ್ಮನೇ ಇಲ್ಲ ಅಂತ ಹೇಳ್ತಿದ್ದೀರಾ? ನಿಮ್ಮ ಪ್ರಶ್ನೆಗೂ ಮೀರಿದ್ದು ಧರ್ಮ, ನಿಮ್ಮ ಊಹೆಗೂ ನಿಲುಕದ್ದು ಧರ್ಮ, ನಿಮ್ಮ ಕಲ್ಪನೆಗೂ ಸಿಲುಕದ್ದು ಧರ್ಮ. ಅಲ್ಲ ಭಗವಂತ, ಓ ಕ್ಷಮಿಸಿ, ನಿಮ್ಮನ್ನ ಹೇಗೆ ಕರಿಬೇಕು ಅಂತ ಗೊತ್ತಾಗ್ಲಿಲ್ಲ. ಇರ್ಲಿ, ನಿನಗೆ ಹೇಗನ್ಸುತ್ತೋ ಹಾಗೆ ಕರಿ. ಸ್ವಾಮಿಗಳೇ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಥೇಟ್ ನಿಮ್ಮ ಹಾಗೇ ಮಾತಾಡ್ತಾನೆ. ನನಗೊಂದು ಡೌಟು, ಕಲ್ಪನೆಗೂ ಸಿಲುಕದ್ದು ಧರ್ಮ ಅಂತ ಹೇಳಿದ್ರಲ್ಲ, ಅದು ಹೇಗೆ? ದೇವರು ಹೀಗೆ ಇರ್ತಾನೆ, ದೇವರಿಗೆ ಇದೇ ರೀತಿ ಆಕಾರ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ. ಆದರೆ ದೇವರಿಗೆ ಯಾವ ಆಕಾರನೂ ಇಲ್ಲ, ಇದೇ ಸತ್ಯ. ಮತ್ತೆ ದೇವರಿಗೆ ಆಕಾರ ಕೊಟ್ಟದ್ದು ಯಾರು? ನಾವು ಓದಿರೋ ಪುರಾಣಗಳು, ಕೇಳಿರೋ ಕಥೆಗಳು, ಅವೆಲ್ಲ ಏನು ಮತ್ತೆ? ನಂಬಿಕೆ, ಪದ್ಧತಿ, ನೀತಿ, ನಿಯಮ, ಇವೆಲ್ಲವೂ ಧರ್ಮ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ತಾಯಿ. ನೀನು ನಂಬಿದ್ರೆ ಅದು ಸತ್ಯ, ನೀನು ಪಾಲಿಸಿದ್ರೆ ಅದು ಪದ್ಧತಿ, ನೀನು ನಡ್ಕೊಂಡ್ರೆ ಅದು ನಿಯಮ. ಇವೆಲ್ಲವೂ ಧರ್ಮದ ಆಚರಣೆಯೇ.
ಶಿಲ್ಪಿಗೆ ಕಲ್ಲಿನಲ್ಲಿ ಶಿಲ್ಪ ಕಂಡ ಹಾಗೆ, ಸಂಗೀತಗಾರನಿಗೆ ಬಿದಿರಿನಲ್ಲಿ ಕೊಳಲು ಕಂಡ ಹಾಗೆ, ಧರ್ಮದ ಹಾದಿಯಲ್ಲಿರೋನಿಗೆ ಕಲ್ಲಿನಲ್ಲೂ ದೇವರು ಕಾಣುತ್ತಾನೆ. ಹಾಗಂತ ಕಲ್ಲಿನಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಅರ್ಥ ಅಲ್ಲ. ಅವನು ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಸ್ವಾಮಿ. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಳ್ಳಿ. ನನ್ನನ್ನು ಬೈತಾ ಇದ್ರಲ್ಲ, ಹಿರಿಯರು ತಿಳ್ಕೊಂಡಿರೋರು ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅವ್ರು ಈಗ ತಾನೇ ಹೇಳಿದ್ರು, ಧರ್ಮದಲ್ಲಿ ನಡೆಯೋನಿಗೆ ಕಲ್ಲಲ್ಲೂ ದೇವ್ರು ಕಾಣಿಸ್ತಾನೆ. ಹಾಗೇನೆ ಕುಂಬಳಕಾಯಿಯಲ್ಲಿ ದೇವ್ರು ಕಾಣ್ತಾ ಇದ್ದೀವಿ. ಇದ್ರಲ್ಲಿ ತಪ್ಪೇನು? ಕುಂಬಳಕಾಯಲ್ಲಿ ದೇವರನ್ನ ನೋಡಿದ್ದು ತಪ್ಪಲ್ಲ. ಆದರೆ ನೀವು ಜಗತ್ತಲ್ಲಿರೋ ಎಲ್ಲ ಕುಂಬಳಕಾಯಿಗೂ ಇದೇ ರೀತಿ ಪೂಜೆ ಮಾಡ್ತೀರಾ? ನೀವು ಕೈ ಮುಗಿದದ್ದು, ಪೂಜಿಸಿದ್ದು ಕುಂಬಳಕಾಯಿಗಲ್ಲ, ಅದರಲ್ಲಿರೋ ರೂಪಕ್ಕೆ. ಅಂದ್ರೆ ದೇವ್ರಿಗೆ ಆಕಾರ ಇಲ್ಲ, ಆಕಾರ ಕೊಟ್ಟಿರೋದು ನಾವು ಭಕ್ತರು. ಕರೆಕ್ಟ್ ಹೇಳಿದ ಸ್ವಾಮಿ. ನೀವು ಹೇಳದ್ದೆಲ್ಲ ನಿಜ ಮರ್ರೆ, ಆರೆ ನಾವು ಕೇಂಡದ್ದೆಲ್ಲ ಕೊಡ್ತಿಪ್ಪು ಈ ಕುಂಬಳಕಾಯಿಗೆ ನಾವು ಪೂಜೆ ಮಾಡೋದು. ಕುಂಬಳಕಾಯಿ ಅಪ್ಪಂಗೆ, ಕುಂಬಳಕಾಯಿ ಅಪ್ಪನಿಗೆ, ಕುಂಬಳಕಾಯಿ ಅಪ್ಪನಿಗೆ, ಕುಂಬಳಕಾಯಿ ಅಪ್ಪನಿಗೆ, ಕುಂಬಳಕಾಯಿ ಅಪ್ಪನಿಗೆ, ಕುಂಬಳಕಾಯಿ ಅಪ್ಪಂಗೆ, ಕುಂಬಳಕಾಯಿ ಅಪ್ಪನಿಗೆ, ಕುಂಬಳಕಾಯಿ ಅಪ್ಪನಿಗೆ. ಸ್ವಾಮಿಗಳು ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳಿದ್ರು, ಸಿಕ್ಕಿದಂಗೆ ಮಾಯ ಆಗ್ಬಿಟ್ರಲ್ಲ. ಎಲ್ಲಿ ಹೋದ್ರು? ಅಪ್ಪಂಗೆ, ಕುಂಬಳಕಾಯಿ ಅಪ್ಪಂಗೆ, ಕುಂಬಳಕಾಯಿ ಅಪ್ಪಂಗೆ. ಓಹೋ ಗಣೇಶ, ಬನ್ನಿ ಸರ್, ನಿಮ್ಗೆ ಕಾಯ್ತಿದ್ದೆ. ಆಹಾ, ನಿನ್ನ ಮಾತಲ್ಲಿ ಕಾನ್ಫಿಡೆನ್ಸ್ ನೋಡ್ತಾ ಇರೋ ಭಯಂಕರ ಕಲೆಕ್ಷನ್ ಆಗಿರೋ ಆಗಿದೆ. ಇದೇನೋ ಇದು 10 ರೂಪಾಯಿ ಮಾತ್ರ ಆಚೆ ಬಿಟ್ಟು ಮಿಕ್ಕಿದ ದುಡ್ಡೆಲ್ಲ ಒಳಗಿಟ್ಕೊಂಡಿದ್ಯಾ? ಇಟ್ಕೊಳ್ಳೋಕ್ಕೆ ದುಡ್ಡೆಲ್ಲಿ ಸರ್ ಸಿಕ್ತು? ನಮ್ಮ ಜನ ಒಳ್ಳೆಯವರು, ಸಹಾಯ ಮಾಡ್ತಾರೆ ಅಂದ್ರಲ್ಲ, ನೋಡಿ ಅವ್ರು ಮಾಡಿರೋ ಸಹಾಯನ. ಬರೀ 10 ರೂಪಾಯಿ ನೋಟ್ ಮಾತ್ರ ಹಾಕಿದ್ರಾ? ಇಲ್ಲ, 5 ರೂಪಾಯಿದು 2 ಕಾಯಿನ್ನೂ ಹಾಕಿದ್ರು. ಮತ್ತೆ ಅದೇನ್ ಮಾಡಿದೆ? ಓ, ಹಸ್ವಾಯ್ತು ಅಂತ ಏನಾದ್ರು ತಗೊಂಡು ತಿಂದ್ಯಾ? ಇಲ್ಲ ಸರ್, ಯಾರೋ ಇಬ್ರು ಬಂದು 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟೋದ್ರು. ಆಮೇಲೆ ಯಾರೋ ಒಬ್ಬ ಬಂದು ಚೇಂಜ್ ಬೇಕು ಅಂತ ನೋಟ್ ಇಟ್ಬಿಟ್ಟು ಕಾಯಿನ್ಗಳು ತಗೊಂಡೋದ. ಸಾರಿ ಗಣೇಶ, ಏನೋ ಅದ್ಭುತ ಆಗುತ್ತೆ ಅಂತ ನಿನಗೆ ಈ ಐಡಿಯಾ ಕೊಟ್ಟೆ. ಇದು ಅದ್ಭುತವಾದ ಫ್ಲಾಪ್ ಐಡಿಯಾ ಅಂತ ಇವಾಗ ಗೊತ್ತಾಯ್ತು. ಹೋಗ್ಲಿ ಬಿಡಿ ಸರ್, ನೀವೇನು ಮಾಡೋಕ್ಕಾಗುತ್ತೆ? ಇಲ್ಲೊಂದು ದಿನ ಕೂರೋ ಬದಲು ಸಂಜೆವರೆಗೂ ಗಾಡಿನಾರು ತೊಳ್ದಿ ಇದ್ರೆ ದಿನಕ್ಕೆ 500 ರೂಪಾಯಿ ಸಿಕ್ಕಿರೋದು. ಸರ್, ಇಲ್ಲಿ ಕುಂಬಳಕಾಯಿ ಅಪ್ಪನ ಟೆಂಪಲ್ ಯಾವ ಕಡೆ ಇದೆ? ಏನ್ ಸರ್, ನೋಡಕ್ ಎಜುಕೇಟೆಡ್ ತರ ಕಾಣಿಸ್ತಾ ಇದ್ದೀರಾ, ನೀವು ಇಂಥದನ್ನೆಲ್ಲ ನಂಬ್ತೀರಾ ಸರ್? ನಾನು ನೋಡೋಕ್ಕಷ್ಟೇ ಎಜುಕೇಟೆಡ್. ಏನ್ ಕೆಲಸ ಮಾಡ್ತೀರಾ ತಾವ? ಎಸ್ಟೇಟ್. ಓ, ಪ್ರಗತಿಪರ ರೈತ. ಕಾಫಿ ಎಸ್ಟೇಟಾ, ಟೀ ಎಸ್ಟೇಟಾ? ರಿಯಲ್ ಎಸ್ಟೇಟ್. ಲ್ಯಾಂಡ್ ಡೀಲಿಂಗ. ಕುಂಬಳಕಾಯಪ್ಪನ ಹತ್ರ ಏನ್ ಕೆಲಸ ನಿಮ್ಗೆ? ನಮ್ಮ ಅಪ್ಪ ಕುಂಬಳಕಾಯಿ ಅಪ್ಪನ ಸೋಷಿಯಲ್ ಮೀಡಿಯಾ ಟಿವಿನಲ್ಲಿ ನೋಡಿದೆ. ಸುಮ್ಮನೆ ಮನ್ಸಲ್ಲಿ ಒಂದು ಲ್ಯಾಂಡ್ ಡೀಲ್ ಆಗಲಿ ಅಂತ ಅನ್ಕೊಂಡೆ, ಆಗೋಯ್ತು. ಅದಕ್ಕೆ ನಮ್ಮ ಅಪ್ಪನ ಕಾಣಿಕೆ ತೀರ್ಸೋಗೋಣ ಅಂತ ಬಂದೆ. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಮಾತು ಹೇಳ್ತೀನಿ. ನೀವು ಕಾಣಿಕೆ ತೀರ್ಸಕ್ ಬಂದಿದ್ದೀರಾ, ಆ ಹಣನ ಪಾಪ ಇವನ್ ಎಜುಕೇಶನ್ ಕೊಟ್ರೆ ಬಡವ ಬದುಕೊಳ್ತಾನೆ, ಚೆನ್ನಾಗಿ ಓದ್ತಾನೆ ಸರ್. ಇವನಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ. ಹಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್. ಇವನಿಗೆ ದುಡ್ಡು ಕೊಟ್ಟು ಡಾಕ್ಟರ್ ಮಾಡಿದ್ರೆ ನನ್ನ ಒಬ್ಬನ ಫ್ರೀಯಾಗಿ ಚೆಕಪ್ ಮಾಡ್ತಾನೆ. ಅದೇ ದುಡ್ಡನ್ನ ಭಗವಂತ ಉಂಡಿಗೆ ಹಾಕಿದ್ರೆ ನನಗೆ, ನನ್ನ ಹೆಂಡ್ತಿಗೆ, ನನ್ನ ಮಕ್ಕಳನ್ನೆಲ್ಲ ಕಾಯ್ತಾನೆ ಆ ಭಗವಂತ. ಕುಂಬಳಕಾಯಪ್ಪ, ನಿನಗೆ ದಾರಿ ಗೊತ್ತಿದ್ರೆ ಹೇಳು, ಇಲ್ಲ ಬಿಡು ಜಾಗ. ಸರ್ ಸರ್ ಸರ್, ಈಗ ಗೊತ್ತಾಯ್ತಾ ನಿಮಗೆ? ಜನ ಅವ್ರ ಮಕ್ಕಳು ಹಸ್ಕೊಂಡಿದ್ರೆ ಒತ್ತಾಯ ಮಾಡೋರು ತಿನ್ನಿಸ್ತಾರೆ, ಇಲ್ಲ ಹೊರಗಡೆ ಕರ್ಕೊಂಡೋಗಾರು ತಿನ್ನಿಸ್ತಾರೆ. ಆದರೆ ಕಂಡವ್ರ ಮಕ್ಕಳು ಹಸ್ಕೊಂಡಿದ್ರೆ ಅಯ್ಯೋ ಪಾಪ ಅಂತಾರಷ್ಟೇ. ಕನಿಕರ, ಕರುಣೆ ಇವೆಲ್ಲ ಯಾವಾಗಲೂ ಹೊರಟೋಯ್ತು ಸರ್. ಈ ಬೋರ್ಡ್ ಎಲ್ಲ ನನಗೆ ಸೆಟ್ ಆಗಲ್ಲ ಸರ್. ತಗೊಳ್ಳಿ. ಗಣೇಶ, ಗಣೇಶ, ನನ್ನ ಕೈಲಿ ಶಕ್ತಿ ಇದ್ದಿದ್ರೆ ಈ ಹುಡುಗನ 100% ಓದಿಸ್ತಾ ಇದ್ದೆ. ಕುಂಬಳಕಾಯಪ್ಪ,
ನಿನ್ನಂತವ್ರು ಯಾರಿಲ್ಲಪ್ಪ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಚಮತ್ಕಾರನೇ ನಡೆದಿದೆ ಅಂತ ಹೇಳ್ಬೋದು, ಒಂದು ಅದ್ಭುತ ನಡೆದಿದೆ ಅಂತ ಹೇಳ್ಬೋದು, ಒಂದು ವಿಸ್ಮಯ ನಡೆದಿದೆ ಅಂತ ಹೇಳ್ಬೋದು, ವಿಚಿತ್ರ ಘಟನೆ ನಡೆದಿದೆ. ಅದೇ ಈ ಕುಂಬಳಕಾಯಪ್ಪ. ಇವರ ಮನೆಯಲ್ಲಿ ಸಾಕಷ್ಟು ಚಮತ್ಕಾರಗಳು ನಡೆದಿದೆ. ಆದರೆ ಈ ಮನೆಯವರೇ ನಮಗೆ ಯಾವ ರೀತಿಯಾದಂತಹ ಪವಾಡಗಳನ್ನು ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ನಾವು ಇದ್ರ ಬಗ್ಗೆ ಇದನ್ನ ಹೇಳಬೇಕು ಅಂದರೆ, ಕಷ್ಟ ಕಾಲದಲ್ಲಿ ದೇವರು ನಮ್ಮ ಕೈ ಹಿಡಿಯುತ್ತಾನೆ. ಯಾವ ಕ್ಯಾಮ್ರಾ? ಇದ್ರಲ್ಲಿ ರೀಲ್ಸ್ ಮಾಡ್ಬೋದಲ್ವಾ? ಅವನು ಕುಂಬಳಕಾಯಿ ರೂಪದಲ್ಲಿ ಬಂದಿದ್ದಾನೆ. ಸಾಕ್ಷಾತ್ ಶಿವನೇ ನಮ್ಮ ಮನೆಗೆ ಬಂದಿರುವ ಕಾರಣ ನಾವು ಸಂತೋಷದಿಂದ ಇದ್ದೇವೆ. ನಾನು ಟಿವಿಯಲ್ಲಿ ಬರ್ತಿದ್ದೀನಾ? ಯಾವತ್ತು ಹಾಕ್ತೀರಾ ಈ ಪ್ರೋಗ್ರಾಮ್ನ? ಇದು ತುಂಬ ದೊಡ್ಡ ಇದು ಎಂದು ಹೇಳಲು ಇಚ್ಛಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಓಕೆ, ಸೂಪರ್. ಸೊ ಇನ್ನು ಮನೆ ಮಗಳು ಏನು ಹೇಳ್ತಾಳೆ ಅಂತ ಕೇಳೋಣ ಬನ್ನಿ. ಅಪ್ಪ ಅಮ್ಮ ಎಲ್ಲ ಮುಂಚೆ ನಾವು ಕುಂಬಳಕಾಯಿ ಎಲ್ಲ ತರ್ತಿದ್ರು, ಆದರೆ ಈ ಸಲ ಅದು ದೇವ್ರ ಶೇಪಲ್ಲಿ ಬಂದಿದೆ. ಕಾಲೇಜಲ್ಲೆಲ್ಲ ನಿಮ್ಮ ಮನೆಗೆ ದೇವ್ರು ಬಂದಿದ್ದಾನ ಅಂತೆಲ್ಲ ಕೇಳ್ತಾರೆ, ನಾವು ನೋಡೋಕೆ ಬರ್ಬೋದಾ ಅಂತೆಲ್ಲ ಹೇಳ್ತಾರೆ. ತುಂಬ ಖುಷಿ ಆಗತ್ತೆ. ಆಂಟಿ, ನಂಗೂ ಕೊಡಿ, ನಾನು ಮಾತಾಡ್ತೀನಿ. ರಾರ ರಕ್ಕಮ್ಮ ಯಕ್ಕ ಶಕ್ಕ ಯಕ್ಕ ಶಕ್ಕ ಯಕ್ಕ ಶಕ್ಕ ಟಿನ್ 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 ಟಿನ್. ಇಷ್ಟೇ ಬರೋದು. ಯಾರು ಮೇಡಮ್ ಇವನು? ನನ್ನ ಮಗನೇ. ಸ್ವಲ್ಪ ತರಲೆ. ಮನೇಲಿ ಹೆಂಗೆ ತಾನು ನೋಡ್ಕೋತಿರೋ ಏನೋ ನೀವು, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಕ್ಯಾಮ್ರಾನ ಕೆಳಗಡೆಯಿಂದ ಟಿಲ್ಟ್ ಮಾಡ್ಕೊಂಡು ಬನ್ನಿ, ಸರಿನಾ? ಮೇಡಮ್ ಬನ್ನಿ, ದೇವ್ರು ನೋಡೋಣ. ಹಾಂ, ಬನ್ನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಮನೆಯವ್ರು ಏನು ಹೇಳಿದ್ರು ಅಂತ. ಸೊ ಇನ್ನೂ ನಾನು ನಿಮ್ಮನ್ನು ಕಾಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಬನ್ನಿ, ನಾವು ದೇವ್ರ ದರ್ಶನ ಮಾಡ್ತಾ ಕುಂಬಳಕಾಯಪ್ಪನ ನೋಡೋಣ. ನಾನಿವಾಗ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆಗೆ. ಬನ್ನಿ ಬನ್ನಿ ಬನ್ನಿ. ವೀಕ್ಷಕರೇ, ಇದು ನಮ್ಮ ಇಡೀ ರಾಜ್ಯವೇ ಖುಷಿ ಪಡುವಂತಹ ಒಂದು ಸುದ್ದಿ ಅಂತ ಹೇಳ್ಬೋದು. ಕುಂಬಳಕಾಯಪ್ಪನ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ತೋರಿಸ್ತಾ ಇದ್ದೀವಿ. ನೀವು ಕೂಡ ನೋಡ್ಬೋದು. ಇದು ನಮ್ಮಲ್ಲೇ ಮೊದಲು. ಬನ್ನಿ 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 ಬನ್ನಿ, ನೋಡಿ, ಇದೇ ನೋಡಿ ಕುಂಬಳಕಾಯಪ್ಪ. ಆಹಾ, ಈ ಆಕಾರ ನೋಡಿ, ಆಕೃತಿ ನೋಡಿ, ಸಾಕ್ಷಾತ್ ಭಗವಂತನೇ ಭೂಮಿಗೆ ಇಳಿದು ಬಂದ ಹಾಗೆ ಇದೆ. ನಮಗೋಸ್ಕರ ಭೂಮಿಗೆ ಬಂದ ಭಗವಂತ ಅನಿಸ್ತಾ ಇದೆ. ಅಮ್ಮ, ಈಗ ಆಂಟಿ ಅವಾಗ್ಲಿಂದ ಹೇಳಿದ್ದನ್ನ ಒಂದು 20 ಸತಿ ಹೇಳ್ತಿದ್ದಾರೆ. ನಾನು ಎಕ್ಸಾಮ್ಗೂ ಇಷ್ಟೊಂದು ಗಟ್ಟಿ ಹೊಡಿಯಲ್ಲಪ್ಪ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಇವರೇ ಕುಂಬಳಕಾಯಪ್ಪ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಅಪ್ಪ ಕುಂಬಳಕಾಯಪ್ಪ. ಮೇಡಮ್, ನೀವು ಏನೇ ಹೇಳಿ, ನನಗೆ ಹೊರಗಡೆ ಇದ್ದಾಗ ಯಾವುದೇ ರೀತಿ ವೈಬ್ಸ್ ಇರಲಿಲ್ಲ ಮೇಡಮ್. ಒಳಗಡೆ ಬರ್ತಿದ್ದ ಹಾಗೆ ಫುಲ್ ಖುಷಿಯಾಗಿ ಪಾಸಿಟಿವ್ ವೈಬ್ಸ್ ಇದೆ. ನಾನು ಏನಾದರೂ ಈ ಕುಂಬಳಕಾಯಪ್ಪನ ಬೇಡ್ಕೊಳ್ಳ? ಖಂಡಿತವಾಗ್ಲೂ. ಬೇಡಿದ ವರವನ್ನೆಲ್ಲ ಈಡೇರಿಸುವವನೇ ಈ ಕುಂಬಳಕಾಯಿ ಅಪ್ಪ ಅಂತ ಹೇಳೋದಕ್ಕೆ. ಅಮ್ಮ, ಕ್ಯಾಮ್ರಾ ಆಫ್ ಆಗಿದೆ, ನಾರ್ಮಲ್ ಆಗಿ ಮಾತಾಡು. ಹೌದಾ? ಅಯ್ಯೋ, ಏನ್ ಬೇಕಾದ್ರೂ ಕೇಳ್ಕೊಳ್ಳಿ, ಈಡೇರಿಸ್ತಾನೆ. ಅಪ್ಪ ಕುಂಬಳಕಾಯಪ್ಪ, 10 ವರ್ಷದಿಂದ ನಾನು ಕೂಡ ಆಂಕರಿಂಗ್ ಮಾಡ್ತಾ ಇದೀನಿ. ಆದ್ರೆ ಇಲ್ಲಿ ತನಕ ಒಂದು ಸಣ್ಣ ರೆಕಗ್ನಿಷನ್ ಕೂಡ ಸಿಕ್ಕಿಲ್ಲ ನನಗೆ. ಒಂದೇ ಒಂದು ಸಣ್ಣ ರೆಕಗ್ನಿಷನ್ ಸಿಕ್ಬಿಟ್ರೆ ನನ್ನ ಕೆರಿಯರ್ಗೆ ಗ್ರೋತ್ ಸಿಕ್ಬಿಡುತ್ತೆ. ಅಪ್ಪ ಕುಂಬಳಕಾಯಪ್ಪ, ನೀನೇ ಕಾಪಾಡಬೇಕಪ್ಪ. ಹಲೋ. ಓ ಮೈ ಗಾಡ್, ಏನು ಹೇಳ್ತಾ ಇದ್ದೀರಾ ನೀವು? ಆರ್ ಯು ಸೀರಿಯಸ್? ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಏನಂಟಿ, ಇಡೀ ರಾಜ್ಯನೇ ಖುಷಿ ಪಡೋ ಸುದ್ದಿನ? ಅಯ್ಯೋ, ಸುಮ್ಮನಿರೋ ನೀನು. ಏನು ಮೇಡಮ್ ಇದು? ನಾನು ಕುಂಬಳಕಾಯಪ್ಪನ ಹತ್ರ ಬೇಡಿಕೆ ಇಟ್ಟು ಒಂದೇ ಒಂದು ನಿಮಿಷನೂ ಆಗಿಲ್ಲ, ಆಗಲೇ ನನಗೆ ಫೋನ್ ಬಂತು, ನನಗೆ ಬೆಸ್ಟ್ ಆಂಕರ್ ಅವಾರ್ಡ್ ಸಿಕ್ಕಿದೆಯಂತೆ. ಅಪ್ಪ, ನಿನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಪ್ಪ. ದಯವಿಟ್ಟು ನನ್ನ ಕಡೆಯಿಂದ ನಿನಗೆ ಒಂದು ಕಾಣಿಕೆ ಹಾಕ್ತೀನಿ. ಕುಂಬಳಕಾಯಪ್ಪಂಗೆ ಜೈ! ಕುಂಬಳಕಾಯಪ್ಪಂಗೆ ಜೈ! ಕುಂಬಳಕಾಯಪ್ಪಂಗೆ ಜೈ! ಕುಂಬಳಕಾಯಪ್ಪಂಗೆ ಜೈ! ಕುಂಬಳಕಾಯಪ್ಪ, ಎಲ್ಲರ ಕಷ್ಟನೂ ಹೀಗೆ ನಿವಾರಿಸು. ಹಾಗೆ ನಮ್ಮ ಕಷ್ಟಗಳನ್ನು ಮರಿಬೇಡ.
ಈ ಕುಂಬಳಕಾಯಿ ಬಿಸಿಲಿಗೆ ಸೊರಗಿ ನೀರು ಬಿಟ್ಕೊಳ್ಳೋವರೆಗೂ ಇವ್ರ ಸಂಭ್ರಮ ಮುಗಿಯಲ್ಲ ಅನ್ಸುತ್ತೆ. ಅಪ್ಪ ಕುಂಬಳಕಾಯಪ್ಪ, ರೇ ನೀನೇ ಅಲ್ವ ನಮ್ಮ ಕುಂಬಳಕಾಯಪ್ಪನ ಬಗ್ಗೆ ಕೆಟ್ಟ ಮಾತಾಡಿದ್ದು? ನೋಡಿದ್ಯಾ ಹೆಂಗೆ ಕರ್ಸ್ಕೊಂಡ ನಮ್ಮಪ್ಪ? ಕೈ ಮುಗಿ ಕುಂಬಳಕಾಯಪ್ಪನಿಗೆ. ಯಾವನ ಇವನು ನನ್ನ ಮನೆಗೆ ಬಂದು ನನ್ನೇ ಕರ್ಸ್ಕೊಂಡವನೇ ಅಂತಾನೆ. ಅಪ್ಪ ತಂದೆ, ಎಲ್ಲೆಲ್ಲೂ ನಿಂದೇ ಮಾತು. ನಿನ್ನ ನಂಬ್ಕೊಂಡು ಒಂದು ಡೀಲಿಗೆ ಕೈ ಹಾಕ್ತೆ, ಲಾಭನೋ ಲಾಭ. ಅದಕ್ಕೆ ನಿನ್ನ ಪಾಲಿನ 3 ಲಕ್ಷನ ತಲುಪಿಸೋಣ ಅಂತ ಬಂದಿದ್ದೀನಿ. ಇವಾಗಲೇ ಹುಂಡಿಗೆ ಹಾಕ್ಬಿಡ್ತೀನಿ ತಂದೆ. ಹುಂಡಿ ಹುಂಡಿ ಎಂಬುದು ಹುಂಡಿಯಲ್ಲ, ಬಾಳೆಕಾಯಿಯ ಮಂಡಿಯಲ್ಲ, ಎಳೆದುಕೊಂಡು ಹೋಗುವ ಬಂಡಿಯಲ್ಲ, ಇಣುಕಿ ನೋಡುವ ಕಿಂಡಿಯಲ್ಲ, ಮಕ್ಕಳು ತಿನ್ನುವ ಕ್ಯಾಂಡಿಯಲ್ಲ, ಒಂದಕ್ಕೊಂದು ಸೇರಿಸೋ ಕೊಂಡಿಯಲ್ಲ, ಸವಸದೇ ದುಡಿಯುವ ಮಂಡಿಯಲ್ಲ ಬಾಲಕ, ಮಂಡಿಯಲ್ಲ. ರೀ ಸುಮ್ಮನಿರ್ರಿ, ಭಕ್ತಾದಿಗಳಿಗೆ ಈ ಥರ ತೊಂದರೆ ಕೊಡಬಾರ್ದು. ಭಕ್ತಿ, ಯು ಸಿ ಮಿಸಸ್ ಹೌಸ್ ವೈಫ್, ಲಿಸನ್ ಟು ಮೀ ಕೇರ್ಫುಲಿ. ಬೇಕಾಗಿರೋದನ್ನ ಮಾತ್ರ ಕೇಳ್ಕೊಳ್ಳೋದು ಯುಕ್ತಿ, ಬೇಡದೇ ಇರೋದನ್ನೆಲ್ಲ ಕೇಳ್ಕೊಳ್ಳೋದು ಕುಯುಕ್ತಿ. ಕೇಳದೆ ಹೋಗ್ಲಿ, ಸೈಲೆಂಟ್ ಆಗಿದ್ಬಿಡುದು ಮುಕ್ತಿ, ಮುಕ್ತಿ, ಮುಕ್ತಿ. ಬಾಯ್ ಮುಚ್ತೀರಾ? ನೋಡಿ, ನಿಮ್ಮ ದರ್ಶನ ಮುಗ್ದಿದ್ರೆ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡಿ. ಆಯಿತು ತಂದೆ, ಒಪ್ಪಿಸ್ಕೊಳಪ್ಪ. ನಾನು ಹೀಗೆ ಬೆಳೆಸಪ್ಪ. ಬೇರೆ ಶುರು ಆಯ್ತು. ಏನ್ರಿ ಇದು? ಕುಂಬಳಕಾಯಪ್ಪ ಮಂದಿರ. ದರ್ಶನ ಸಮಯ ಬೆಳಿಗ್ಗೆ 9:30ರಿಂದ ರಾತ್ರಿ 7:30ರವರೆಗೆ. ಜಿ, ಭಾನುವಾರ ರಜಾ ದಿನ ಅಂತ ಇದೇ ರೀತಿ ಬರ್ದು ಒಂದು ಶೀಟಲ್ಲಿ ಹಾಕಿದ್ರೆ ಹೇಗಿರುತ್ತೆ? ಭಾನುವಾರ ರಜಾ ದಿನ ಅಂದಳಿ ಹಾಕೋಕೆ ಇದೇನು ಗೌರ್ಮೆಂಟ್ ಆಫೀಸ ಮರತಿ? ಹಾಗಲ್ಲ ರೀ, ನಮಗೂ ಪೂಜೆ ಕೆಲಸ ಇರುತ್ತೆ, ಬೇರೆ ಬೇರೆ ಕೆಲಸಗಳಿರುತ್ತೆ, ರೆಸ್ಟ್ ಬೇಡ್ವಾ ನಮಗೆ? ದೇವ್ರ ಕಾರ್ಯದಲ್ಲಿ ಎಂತ ರೆಸ್ಟ್ ಮರತಿ? ಚಿಕ್ಟ ಹೇಳಿ ತಾತ, ಬೇಗ ರೆಡಿ ಮಾಡು. ಆಯ್ತು ತಾತ. ಭಕ್ತಾದಿಗಳು ಪ್ರಸಾದಕ್ಕೆ ದರ್ಶನಕ್ಕೆ ಜಾಸ್ತಿ ಬರ್ತಾರೆ. ಆಯ್ತು. ಅಮ್ಮ ಪ್ರಣೀತಾ, ನೋಡಮ್ಮ, ಪ್ರಸಾದಕ್ಕೆ 50 ರೂಪಾಯಿ ಚಾರ್ಜ್ ಮಾಡು, ಕಮ್ಮಿ ತಗೋಬೇಡ. ಅಯ್ಯೋ ಆಯ್ತು ಬಿಡಿ ಅಂಕಲ್, ನಾವೆಲ್ಲ ನೋಡ್ಕೊಳ್ತೀವಿ. ನೀವು ನೋಡ್ಕೊಳ್ಳೋದು ಎಷ್ಟರಲ್ಲೇ ಇದೆ. ಹಲೋ, 1 ಅವರಿಂದ ಇಲ್ಲೇ ಕಾಯ್ತಾ ಇದ್ದೀನಲ್ಲೋ, ಬೇಗ ಬಾರ, ಎಷ್ಟೊತ್ತ ಬರ್ತೀಯಾ? ಅದೇ ನಾನು ಇಲ್ಲಿ ಕುಂಬಳಕಾಯಪ್ಪ ಮಂದಿರ ಹತ್ರನೇ ಇದ್ದೀನಿ, ಬೇಗ ಬಂದ್ಬಿಡು. ಸರಿ ಆಯ್ತು. ನೋಡ್ರಿ, ಯಾರೊಬ್ಬ ಅಡ್ರೆಸ್ ಹೇಳೋದಕ್ಕೆ ಅಕ್ಕನ ಮನೆ ಅಡ್ರೆಸ್ ಹೇಳ್ತಿದ್ದಾನೆ. ತಿಳ್ಕೊಂಡು ಮರತಿ, ಶಿವಕೃಪ ಅಂದಳಿ ಎಷ್ಟು ವರ್ಷದಿಂದ ಇತ್ತು, ಆದ್ರೆ ಇದು ಫೇಮಸ್ ಆಗಲೇ ಇಲ್ಲ. ಆದ್ರೆ ಕುಂಬಳಕಾಯಪ್ಪ ಬಂದದ್ದು ಫುಲ್ ಫೇಮಸ್. ಫೇಮಸ್ ಆಗಲೇಬೇಕು. ಆ ಕುಂಬಳಕಾಯಪ್ಪ ತಾನು ಏನು ಸೇವೆ ಬೇಕು ಅವನೇ ಮಾಡಿಸ್ಕೊಂಡ್ಬಿಡ್ತಾನೆ. ಸರ್, ಈ ಅಡ್ರೆಸ್ ಬರುತ್ತೆ ಎಲ್ಲಿ ಹೇಳಿ ಸರ್? ಅದೆಲ್ಲೂ ಬರ್ತಿಲ್ಲ, ನೀವೇ ಅಲ್ಲಿ ಬೈಕ್. ನಾನು ಹೊಸಬ ಸರ್, ಗೊತ್ತಾಗಲ್ಲ, ಹೇಳ್ಕೊಡಿ ಸರ್. ಅಡ್ಡಿಲ್ಲ, ಕೊಡಿ. ಶಿವಪ್ರಸಾದ್ ಆಚಾರ್ಯ, ನಂಬರ್ 14, 3ನೇ ಕ್ರಾಸ್, ಶಂಕರ್ಪುರ, ನಿಯರ್ ಕುಂಬಳಕಾಯಪ್ಪ ಮಂದಿರ, ಬೆಂಗಳೂರು. ಯಜಮಾನ್ರೆ, ಇಲ್ಕಣಿ ಮರ್ರೆ, ನಮ್ಮ ಮನೆ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಲ್ಯಾಂಡ್ ಮಾರ್ಕಿಗೆ ಕುಂಬಳಕಾಯಪ್ಪ ಮಂದಿರದಲ್ಲಿ ಬರ್ತೀರ. ಸರ್, ಕುಂಬಳಕಾಯಪ್ಪನ ಮಂದಿರ ಅಂದ್ರೆ ಇದೇನಾ? ಹೌದಾ ಸರ್, ಒಂದೇ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಸರ್. ಆ ಅಪ್ಪನ ನೆನೆಸ್ಕೊಂಡು ಇಂಟ್ರ್ಯೂಗೆ ಹೋಗಿದ್ಕೆ ಕೆಲಸ ಸಿಕ್ಬಿಡ್ತು. ಹೌದಾ? ಹಾಗಾದ್ರೆ ಬೇಗ ಹೋಗಿ ದರ್ಶನ ತಗೊಳಪ್ಪ. ತುಂಬಾ ರಶ್ ಆಗ್ಬಿಟ್ರೆ ದರ್ಶನ ಕಷ್ಟ ಆಗತ್ತೆ. ನಮ್ಮ ದೇವಸ್ಥಾನದಲ್ಲಿ ರೆಕಮೆಂಡ್ ಆಗೋದಿಲ್ಲಪ್ಪ. ಹಾಗೆ ಆಗ್ಲಿ ಸರ್. ಬಿಟ್ಬಿಡ, ತಗೋ, ಕೈ ಮುಕ್ಕೊಂಡು ಹೋಗು, ಒಳ್ಳೇದು ಮಾಡ್ತಾರೆ ನಿಂಗೆ. ಅಮ್ಮ, ನೀವು ಕೂತ್ಕೊಂಡ್ರೆ ದರ್ಶನಕ್ಕೆ ಬರೋರಿಗೆ ತೊಂದರೆ ಆಗತ್ತೆ, ಬೇಗ ಹೊರಡಿ ಅಮ್ಮ. ಕುಂಬಳಕಾಯಪ್ಪ ಹೂವು ಕೊಟ್ಟಿಲ್ಲಮ್ಮ, ಅದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೇನಂತೆ, ನನಗೆ ಕೊಡ್ತೀನಿ ತಗೊಳ್ಳಿ. ಹೊರಡಿ. ನೋಡಿ, ಹಣ್ಣು ಕಾಯೆಲ್ಲ ಆಚೆ ಮಾಡಿಸ್ಕೊಳ್ಳಿ, ಬೇಗ ಬೇಗ ಪ್ರಸಾದ ತಗೊಂಡು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ. 50 ರೂಪಾಯಿ ಕೊಟ್ಟು ಪ್ರಸಾದ ತಗೊಂಡು. ತೀರ್ಥ ಮಾತ್ರ ಫ್ರೀ ಮಾರ್ರೆ. ಲೇ ಚಿಕ್ಟ, ಹೇಳಿ ತಾತ, ಬೇಗ ಕೊಟ್ಟು ಕಳ್ಸ, ಜನ ತುಂಬಾ ಇದ್ದಾರೆ.
ಏನ್ರಿ ವ್ಯಾಪಾರನೇ ನಡೀತಾ ಇದೆ. ನಿನ್ನ ಗಂಡ ಎಲ್ಲಿರ್ತನೋ ಅಲ್ಲಿ ಕಾಮರ್ಸು ಕಾಮನ್ ಸೆನ್ಸ್ ಎರಡೂ ಇರುತ್ತೆ. ಪಾಪ ನಮ್ಮ ಶಿವರಿಗೆ ಎಷ್ಟು ಕಷ್ಟ ಅಲ್ಲ, ಅವ್ರಿಗೆ ಯಾವುದು ಕೈ ಹತ್ತೋದೇ ಇಲ್ಲ. ಅದಕ್ಕೆ ಜನ ಜಾಸ್ತಿ ಓಡಾಡೋ ಜಾಗ ಕಂಡ್ಕೊಂಡು ಅಲ್ಲೊಂದು ಕೌಂಟ್ರ್ ಹಾಕ್ಸಿದೆ. ಬೇರೆ ಕಡೆ ಆದರೂ ಚೌಕಾಸಿ ಮಾಡ್ತಾರೆ, ಆದರೆ ಇಲ್ಲ ಕೇಂಡಷ್ಟು ಕೊಟ್ಟು ತಗೊಂಡೋದು. ಇದರಿಂದ ಲಾಭ ಯಾರಿಗೆ? ಶಿವರಿಗೆ ಅಲ್ಲ. ನೀವು ಪೊಲೀಸ್ ಆಗ್ಬಾರ್ದಿತ್ತು, ಬಿಸ್ನೆಸ್ ಮ್ಯಾನ್ ಆಗ್ಬೇಕಿತ್ತು. ಈಗ ಇಪ್ಪುದು ಅದೇ ಅಲ್ದ? ಅದೇನದು ಈಗ ನಿಲ್ಸ್ಕೊಂಡ್ಬಿಟ್ಟಿದ್ರಲ್ಲ, ಬೇಗ ಬೇಗ. ಮಂಜುನಾಥ್ರೆ, ಇನ್ನೂ ಜನ ಒಬ್ಬರು ಇದ್ರ ಬೇಗ ಬೇಗ ಕಳಿಸಿ.